ಸೂರು ಇಲ್ಲದೆ ಅನ್ನ ಇಲ್ಲದೆ ಕಷ್ಟಪಡಬಾರ್ದು. ಎಲ್ರಿಗೂ ಮನೆ ಅನ್ನೋದು ಒಂದು ಕನಸಿನ ಒಂದು ಇದು. ಅಕ್ಕ ತಂಗಿ ಅಣ್ಣ ತಮ್ಮ ಪೂರ ಸೇರ್ತು ಕೊಂಚ ಭಾರಿ ಸೋಕುಡಂಜು ಇಲ್ಲು ಮಲ್ತು ಇನ್ನೇನು ಕೊಂಚ ಒಕ್ಕೆಲು ಮಲ್ತು ಕೊರಿಯೇರಗಳು. ನಾವೆಲ್ಲರೂ ಕಣ್ಣೀರು ಹಾಕುವಂಥ ಕುಟುಂಬ. ಅವರ ಮನೆ ಪಕ್ಕದಲ್ಲಿದೆ, ಅವರಲ್ಲಿ ಮಳೆಗಾಲದಲ್ಲಿ ವಾಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಅಸಹಾಯಕರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡುವಂಥದ್ದು, ನೆರವನ್ನು ನೀಡುವಂಥದ್ದು ಬದುಕಿನ ಶ್ರೇಷ್ಠ ಮೌಲ್ಯ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ಅನೇಕ ವರ್ಷಗಳಿಂದ ಈ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ವಿಶೇಷವಾಗಿ ಇವತ್ತು ಪಂಜ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವಂಥ ಈ ಕೂತ್ಕುಂಜದಲ್ಲಿದ್ದೇವೆ. ಕೂತ್ಕುಂಜದ ಶ್ರೀಮತಿ ರುಕ್ಮಿಣಿ ಎನ್ನುವಂಥ ಒಂದು ಅಸಹಾಯಕ ಮಹಿಳೆಗೆ ಬದುಕಿನಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಿದಂಥ ಒಬ್ಬ ಮಹಿಳೆ, ಆದರೆ ದಿಟ್ಟತನದಿಂದ ಬದುಕ್ತಾ ಇದ್ದಾರೆ. ಅಂಥವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಆ ಜ್ಞಾನ ವಿಕಾಸದ ಅಡಿಯಲ್ಲಿ ಅವರಿಗೊಂದು ಸಹಾಯವನ್ನು ಮಾಡ್ತಾ ಇದೆ. ವಾತ್ಸಲ್ಯ ಎನ್ನುವಂಥ ಸುಂದರ ಮನೆಯನ್ನು ಅವರಿಗೆ ನಿರ್ಮಾಣ ಮಾಡಿಕೊಟ್ಟಿದೆ. ಅದರ ಹಸ್ತಾಂತರ ಕಾರ್ಯಕ್ರಮ ಮತ್ತು ಎಲ್ಲ ಕಾರ್ಯಕ್ರಮಗಳು ಇವತ್ತು ನಡೆದಿದ್ದಾವೆ. ಎಲ್ಲ ಗಣ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಇದರಲ್ಲಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಈ ಭಾಗದ ಗಣ್ಯರು ಶ್ರೀ ಕ್ಷೇತ್ರದ ಪ್ರತಿನಿಧಿಗಳು ಆಗಿರುವಂಥ ಶ್ರೇಯಾಂಸ್ ಕುಮಾರ್ ಶೆಟ್ಟಿಮೂಲೆ ಅವರಿದ್ದಾರೆ. ಅದೇ ರೀತಿಯಲ್ಲಿ ಧರ್ಮಸ್ಥಳದ ಅಮ್ಮ ಹೇಮಾವತಿ ಹೆಗ್ಗಡೆ ಅವರ ಸಹೋದರಿ ಪ್ರಿಯದರ್ಶಿನಿಯವರು, ಶ್ರೇಯಾಂಸ್ ಅವರ ಪತ್ನಿ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅನೇಕ ಗಣ್ಯರು, ಧರ್ಮಸ್ಥಳದ ಕ್ಷೇತ್ರದ ಯೋಜನಾಧಿಕಾರಿಗಳು, ಜಿಲ್ಲಾ ನಿರ್ದೇಶಕರು, ಶೌರ್ಯ ವಿಪತ್ತು ಘಟಕದವರು, ಯೋಜನೆಯ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಸರ್, ಒಂದು ಸುಂದರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗ್ತಾ ಇದ್ರಿ ಮತ್ತು ತಮ್ಮ ಮಾರ್ಗದರ್ಶನ ಕೂಡ ಈ ಒಂದು ಕೆಲಸಕ್ಕೆ ಇದೆ ಅಂತ ಭಾವಿಸಿದ್ದೇನೆ. ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂದಿದೆ. ಈ ವಾತ್ಸಲ್ಯ ಕಾರ್ಯಕ್ರಮ ಅಂತ ಹೇಳಿದರೆ ಬಡವರಿಗೆ ಡೈರೆಕ್ಟಾಗಿ ತಲುಪುವಂತಹ ಒಂದು ದೊಡ್ಡ ಕಾರ್ಯಕ್ರಮ. ಪ್ರಿಯದರ್ಶಿನಮ್ಮ, ತಾವು ಕೂಡ ಈ ಒಂದು ಸುಂದರ ಕ್ಷಣದಲ್ಲಿ ನಿಮ್ಮ ಊರಿನಲ್ಲೇ ಇಂಥ ಒಂದು ಸೇವಾ ಕಾರ್ಯ ನಡೆದಿದೆ ಅನ್ನುವಂಥದ್ದು ಒಂದು ಖುಷಿಯ ಸಂಗತಿ. ವಾತ್ಸಲ್ಯ ಪದದ ಅರ್ಥವೇ, ವಾತ್ಸಲ್ಯ ಅಂತ ಹೇಳುವಾಗಲೇ ನಮಗೆ ತಾಯಿಯ ನೆನಪಾಗ್ತದೆ. ತಾಯಿಯ ಪ್ರೀತಿ, ಕಾಳಜಿ, ಮಕ್ಕಳ ಬಗ್ಗೆ ತೋರುವ ಕರುಣೆ, ದಯೆ ಎಲ್ಲ ವಾತ್ಸಲ್ಯ ಶಬ್ದದಲ್ಲಿ ಅಡಗಿದೆ. ಹಾಗೆ ನಮ್ಮ ಅಮ್ಮನವರು ಕೂಡ ಅವರ ಮಗಳು, ಒಬ್ಬಳೇ ಮಗಳಾದರೂ ಎಲ್ಲರನ್ನೂ ಅವರ ಮಕ್ಕಳ ಹಾಗೇ ನೋಡಿ, ಯಾರೂ ಸೂರು ಇಲ್ಲದೆ ಅನ್ನ ಇಲ್ಲದೆ ಕಷ್ಟಪಡಬಾರ್ದು. ಎಲ್ರಿಗೂ ಮನೆ ಅನ್ನೋದು ಒಂದು ಕನಸಿನ ಒಂದು ಇದು. ಎಲ್ರಿಗೂ ದೊಡ್ಡದಾಗಲಿ ಸಣ್ಣದಾಗಲಿ ಒಂದು ಮನೆ ಬೇಕು ಅಂತ ಇರ್ತದೆ. ಹಾಗೆ ಮನೆ ಇಲ್ಲದವರಿಗೆ ವಾತ್ಸಲ್ಯ ಅಂತ ಒಂದು ಸೂರು ನಿರ್ಮಿಸಿಕೊಟ್ಟಿದ್ದಾರೆ. ಇಷ್ಟರವರೆಗೆ ಒಂದು 500-600 ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಇಡೀ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಷ್ಟೋ ಒಳ್ಳೆಯ ಕೆಲಸಗಳು ನಡೀತಾ ಇದೆ. ಅದರಲ್ಲಿ ಇದು ವಾತ್ಸಲ್ಯ ಅನ್ನುವಂಥದ್ದು ಅವರಿಗೆ ಭಾರಿ ಹತ್ತಿರ, ಹೃದಯಕ್ಕೆ ಹತ್ತಿರವಾದಂಥ ಒಂದು ಕಾರ್ಯಕ್ರಮ. ಎಲ್ರಿಗೂ ಈ ಕಾರ್ಯಕ್ರಮ, ಯಾರು ಫಲಾನುಭವಿಗಳು ಇದ್ದಾರೆ ಅವರಿಗೆಲ್ರಿಗೂ ಒಳ್ಳೆಯದಾಗಲಿ. ದೇವರು ಅಮ್ಮ ಭಾರಿ ಪ್ರೀತಿಯಿಂದ ಮಕ್ಕಳಿಗೆ ಕೊಟ್ಟ ಹಾಗೆ ಅವರಿಗೆ ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಮಂಜುನಾಥನ ದಯೆ ಇರಲಿ. ರುಕ್ಮಿಣಕ್ಕ, ಖುಷಿ ಆಯ್ತಾ? ಎಂಚೈತನ ದುಂಬು ಎಂಚೈತನ ಇಲ್ಲಿ ಏನು ಭಾರಿ ಕಷ್ಟಡು ಮುಳು ಜೀವನ ಮಾಡ್ತೆ ಅಡೆ ನೀ ಜಾಗ ಏನು ಮುಳುತುಪ್ಪೋಪುಜಿಂದು ಮೂಲೆ ಕಾಲ ಕರಿತೆ ಕರಿತಿದ್ದು ಈ ನಿಕ್ಕಾನಾಗ ಎಂಕೊಂಜಿ ಮಂಜುನಾಥ ದೇವರಲ್ಲ ಪಂಚ ಪರಿವಾರ ಪಂಚಲಿಂಗೇಶ್ವರ ಅರ್ನ ಪಾದದ ಅಡಿಟೆ ನಿಪ್ಪುನ ಐಕೊಂಜಿ ಮನೆ ಕಟ್ಟೋಡು ನಡ್ತೇನೆ ಆಟಿಗೆ ಗೊತ್ತು ದೇವರ ದೈತ್ಯ ನಟ್ಯ ಐಕ್ ಒಯ್ಕಲ ಅಕ್ಕ ತಂಗಿ ಅಣ್ಣ ತಮ್ಮ ಪೂರ ಸೇರ್ತು ಕೊಂಚ ಭಾರಿ ಸೋಕುಡೊಂಜಿ ಇಲ್ಲು ಮಲ್ತು ಇನ್ನೇನು ಕೊಂಚ ಒಕ್ಕೆಲು ಮಲ್ತು ಕೊರಿಯೇರಗಳು ಒಂಜಿ ಸಂತೋಷ ಎತ್ತ ಇಲ್ಲಿ ತೋರ್ಕೊಂಡು ಧನ್ಯವಾದಗಳು. ಅಕ್ಕ ತಂಗಿ ಖುಷಿಯಾದ ಅಣ್ಣ ತಂಗಿ ಅಕ್ಕ ತಂಗಿ
ಅಪ್ಪ ಜೋಕ್ಲಿತ್ತಲೇಕ ನಮಗೆ ಒಂದು ಪೊರ್ಲುಡು ಬೆಂದಿತ್ತು ಇಲ್ಲಿ ಮಾಡ್ತೀರು ನಿಗ್ಲಿ ಇನ್ನು ಪೂರ ಸೇರ್ತು 10 ಜನ 1000 ಅಪ್ಪ ಬಾಲೆಲ್ಲೇಕ ಬರ್ತದೆ ಪೊರ್ಲುಡು ಇಂಕೊಂಚ ಸುಧಾರಣೆ ಮಾಡ್ತೀವಿ ಎಲ್ಲೆಡು ಕೊರಿಯರು ಪೂರ ಜನಕ್ಕೆಲ್ಲ ಧನ್ಯವಾದಗಳು. ಯೋಜನೆಯ ನಿರ್ದೇಶಕರಾಗಿರುವಂಥ ಬಾಬುನಾಯ್ಕ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಈ ಕ್ಷಣದಲ್ಲಿ ಸಾಕ್ಷಿ ಆಗ್ತಾ ಇದ್ದಾರೆ. ಸರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಭಾಗ ಅಂತ ಹೇಳ್ಬೋದು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ. ಮಾತೃಶ್ರೀ ಹೇಮಾವತಿ ಅಮ್ಮನವರ ಕನಸಿನ ಕೂಸು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ. ಇದರ ಕಾರ್ಯಕ್ರಮದ ಮುಖೇನ ಮಹಿಳಾ ಸಬಲೀಕರಣಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಅದರ ಒಟ್ಟಿಗೆ ಯಾರು ಕಷ್ಟದಲ್ಲಿದ್ದಾರ ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಕೂಡ ಧರ್ಮಸ್ಥಳ ಗ್ರಾಮ ಯೋಜನೆ ಈ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಆಗ್ತದೆ. ಜ್ಞಾನ ವಿಕಾಸ ಅಂತ ಹೇಳಿದರೆ ಜ್ಞಾನವನ್ನು ವಿಕಾಸ ಮಾಡುವಂಥದ್ದು, ಅವರ ತಿಳುವಳಿಕೆ ಮಟ್ಟವನ್ನು ಜಾಸ್ತಿ ಮಾಡುವಂಥದ್ದು, ಅದರ ಒಟ್ಟಿಗೆ ಕಷ್ಟದಲ್ಲಿರುವಂಥ ಸದಸ್ಯರ ಕಣ್ಣೀರನ್ನು ಒರೆಸುವಂಥ ಕಾರ್ಯಕ್ರಮ. ಈ ಜ್ಞಾನ ವಿಕಾಸದಲ್ಲಿ ವಿಶೇಷವಾಗಿ ಅವರಿಗೆ ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ನಾವು ಸಾಧಾರಣ ಒಂದು 18,000 ಕುಟುಂಬಗಳಿಗೆ ವರ್ಷಕ್ಕೆ ನಾವು ಕಿಟ್ಟನ್ನು ಕೊಡುವಂಥ ಕಿಟ್ ಅಂದರೆ ಭಾಳ ಅಗತ್ಯವಾಗಿ ಅವರಿಗೆ ಬೇಕಾದಂಥ ಮನೆ ನಿತ್ಯ ಉಪಯೋಗಕ್ಕೆ ಬೇಕಾದಂಥ ಸ್ವತ್ತುಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಅದರ ಒಟ್ಟಿಗೆ ಮಾಶಾಸನ ಕೊಡುವಂಥದ್ದು ಸಾಧಾರಣ 20,000 ನಿರ್ಗತಿಕ ಕುಟುಂಬಗಳಿಗೆ ಮಾಶಾಸನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೇವೆ. ಆತ್ಮೀಯರೇ, ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಇವತ್ತಿನ ಈ ಒಂದು ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ 666 ಮನೆಗಳನ್ನು ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಅದನ್ನು ಹಸ್ತಾಂತರ ಮಾಡುವ ಮುಖೇನ 666 ಮನೆಗಳನ್ನು ಕಟ್ಟಿಕೊಟ್ಟಿದ್ದೇವೆ. ಈ ಮನೆಯನ್ನು ಕೊಡಬೇಕಾದ್ರೆ ಯಾರು ಸೂರಿಲ್ಲದವರಿದ್ದಾರೆ, ಅವರು ಬೀಳಲಿಕ್ಕೆ ಆಗಿದೆ ಮನೆ, ಅವರಿಗೆ ಮನೆಯೇ ಇಲ್ಲ ಅಂಥವರಿಗೆ ಗುರುತಿಸಿ ಅಂಥವರಿಗೆ ಮನೆಯನ್ನು ಕಟ್ಟಿಕೊಡ್ತಿದ್ದೇವೆ. ಅದು ಕೂಡ ಸರಳ ರೀತಿಯಲ್ಲಿ ಅತ್ಯುತ್ತಮವಾಗಿ ಅವರಿಗೆ ವಾಸ ಮಾಡಲು ಯೋಗ್ಯವಾದಂಥ ಮನೆಯನ್ನು ಕಟ್ಟಿಕೊಡ್ತಿದ್ದೇವೆ. ಇವತ್ತು ಕೂಡ ಅಂಥ ಒಂದು ಸಂದರ್ಭ ನಮಗೆ ಬಂದಿದೆ. ಕುದ್ಕುಜಿಯಲ್ಲಿ ಅಂಥ ಒಂದು ಮನೆಯನ್ನು ಇವತ್ತನ್ನು ಕಟ್ಟಿಕೊಟ್ಟಿದ್ದೇವೆ. ಈಗಾಗಲೇ ಅದನ್ನು ಹಸ್ತಾಂತರ ಮಾಡಿ ಅವರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಮುಂದಿನ ಹಂತದಲ್ಲಿ ಇನ್ನು ಅತ್ಯುತ್ತಮವಾಗಿ ಇದರಲ್ಲಿ ಒಳ್ಳೆಯ ರೀತಿಯಿಂದ ಜೀವನವನ್ನು ಮಾಡಲಿ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದೇವರು ಕರುಣಿಸಲಿ, ನೆಮ್ಮದಿಯ ಜೀವನವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಸುಳ್ಯ ತಾಲೂಕಿನ ಯೋಜನಾಧಿಕಾರಿಗಳಾಗಿರುವಂಥ ಮಾಧವಗೌಡ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಕಾರ್ಯದ ಸಾರಥ್ಯವನ್ನು ಕೂಡ ವಹಿಸಿದವರು. ಹೇಳಿ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ಬಹುಶಃ ಒಬ್ಬ ಮನುಷ್ಯನಿಗೆ ಜೀವನಕ್ಕೆ ಮನೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಶ್ರೀಮತಿ ರುಕ್ಮಿಣಿಯವರು ಸುಮಾರು 60-64 ವರ್ಷ ವಯಸ್ಸಿನಲ್ಲಿ ಅವರು ಇವತ್ತು ಜೀವನವನ್ನು ಮಾಡ್ತಾಯಿದ್ದಾರೆ. ಅವರ ಗಂಡ ಸುಮಾರು 10-12 ವರ್ಷದ ಹಿಂದೆ ತೀರ್ಕೊಂಡಿದ್ದಾರೆ. ಒಬ್ಬ ಮಗ ಇದ್ದವರು ಸುಮಾರು 6 ವರ್ಷದ ಹಿಂದೆ ತೀರ್ಕೊಂಡವರು. ಈ ಸಂದರ್ಭದಲ್ಲಿ ಇವರನ್ನು ಗುರುತಿಸಿ ನಾವು ಅವರ ಕಷ್ಟಕ್ಕೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮ್ಮನವರು ಅಂದರೆ ಜ್ಞಾನ ವಿಕಾಸದ ಅಧ್ಯಕ್ಷರು ಪೂಜ್ಯರ ಹೆಂಡತಿಯಾದಂಥ ಶ್ರೀಮತಿ ಹೇಮಾವತಿ ಅಮ್ಮನವರ ಒಂದು ಮಾರ್ಗದರ್ಶನ ಇದು ವಾತ್ಸಲ್ಯ ಮನೆ ಅನ್ನುವಂಥದ್ದು. ಅನೇಕ ನಮ್ಮ ತಾಲೂಕಿನಲ್ಲಿ ಸುಮಾರು 4 ಹೊಸ ಮನೆಗಳನ್ನು ಸುಮಾರು 14 ಮನೆ ರಿಪೇರಿಗಳನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಸುಮಾರು 1096 ಹೊಸ ಮನೆಗಳನ್ನು ಇಂತಹ ನಿರ್ಗತಿಕರಿಗೆ ಪೂಜ್ಯರು ಮತ್ತು ದಂಪತಿಯವರು ಮಾಡಿಕೊಟ್ಟಿದ್ದಾರೆ. ಇವತ್ತು ರುಕ್ಮಿಣಿಯವರ ಕುಟುಂಬ ನಿಜವಾಗಿ ನಾವೆಲ್ಲರೂ ಕಣ್ಣೀರು ಹಾಕುವಂಥ ಕುಟುಂಬ. ಅವರ ಮನೆ ಪಕ್ಕದಲ್ಲಿದೆ. ಅವರಲ್ಲಿ ಮಳೆಗಾಲದಲ್ಲಿ ವಾಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾರೋ ಪಕ್ಕದ ಮನೆಯಲ್ಲಿ ಅವರು ವಾಸ ಮಾಡ್ತಿದ್ದಂಥ ಸಂದರ್ಭ ನಮ್ಮ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಗುರುತಿಸಿದ ಸಂದರ್ಭ, ಗೌರವಾನ್ವಿತ ಶ್ರೇಯಂ ಸರ್ ಅವರು ಗುರುತಿಸಿದ ಸಂದರ್ಭ, ಇದನ್ನು ವಿಶೇಷವಾಗಿ ಗುರುತಿಸಿ ಕ್ಷೇತ್ರಕ್ಕೆ ಮನವಿ ಮಾಡಿದಂಥ ಸಂದರ್ಭ ಸುಮಾರು 1,35,000 ರೂಪಾಯಿ ವೆಚ್ಚದಲ್ಲಿ ಈ ಮನೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಕ್ಷೇತ್ರದ ಅನುದಾನದಿಂದ. ಶೌರ್ಯ ಟೀಮು ನಮಗೆ ಬಹಳ ಸಹಕಾರ ಕೊಟ್ಟಿದೆ. ವಿಶ್ವನಾಥರ ಟೀಮ್ ಅಂದರೆ ಶೌರ್ಯದ ಘಟಕ ಸಂಯೋಜಕರ ಟೀಮು ಭಾಳಷ್ಟು ಸಹಕಾರವನ್ನು ಕೊಟ್ಟಿದೆ. ಊರಿನವರು ಭಾಳ ಉಚಿತವಾಗಿ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರೂ ಒಕ್ಕೂಟ ಪದಾಧಿಕಾರಿಗಳು ಭಾಳ ಉತ್ತಮ ಸೇವೆಯನ್ನು ಮಾಡಿದ್ದಾರೆ. ಅಂದರೆ ಇವತ್ತು ಧರ್ಮಸ್ಥಳದ ಮೂಲ ತತ್ವವೇ ಹಾಗೆ. ಧರ್ಮಸ್ಥಳದಲ್ಲಿ ಯಾರು ಧರ್ಮಸ್ಥಳಕ್ಕೆ ಕೈ ಮುಗಿದು ಹೋಗ್ತಾರೋ, ಕ್ಷೇತ್ರವನ್ನು ಯಾರು ನಂಬಿ ಹೋಗ್ತಾರೋ ಅವರಿಗೆ ಖಂಡಿತ ಅಲ್ಲಿಯ ಇಂಬು ಸಿಗ್ತದೆ, ಅಲ್ಲಿಯ ಒಂದು ಮಾರ್ಗದರ್ಶನ ಸಿಗ್ತದೆ, ಪೂಜ್ಯರ ಮತ್ತು ಮಂಜುನಾಥ ಸ್ವಾಮಿ ಆಶೀರ್ವಾದ ಸಿಗ್ತದೆ ಅನ್ನುವಂಥದ್ದನ್ನು ಎಲ್ಲರೂ ನಂಬಿಕೊಂಡಿದ್ದಾರೆ. ಅಂಥ ಒಂದು ಪ್ರಸಾದ ಈ ಭೂಮಿಗೆ ಅಥವಾ ಈ ಪಂಜಕ್ಕೆ ಬಂದದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಶ್ರೀಮತಿ ರುಕ್ಮಿಣಿಯವರು ಅವರು ಯಾವತ್ತು ಬರುವಾಗಲೂ 2 ಕೈ ಮುಗಿದು ನಮಸ್ಕಾರ ಮಾಡ್ತಿದ್ದಾರೆ. ಯಾಕೆಂದರೆ ಎಲ್ಲರೂ ಇದ್ದು ಯಾರು ಇಲ್ಲದಂತಾಗಿದೆ ಅವರಿಗೆ. ಅಂಥ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರನ್ನು ಕೈ ಹಿಡಿದು ಮುನ್ನಡೆಸಿದೆ. ಇದು ನಿಜವಾಗಿ ಬಡವರ ಪಾಲಿನ, ನಿಜವಾಗಿ ಜನರು ಎಷ್ಟು ಬೇಕಾದರೂ ಹೇಳ್ಬೋದು, ಆದರೆ ನಿಜವಾಗಿ ಬಡವರ ಪಾಲಿನ ಕಣ್ಣೊರೆಸುವಂಥ ಕಾರ್ಯಕ್ರಮ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 10 ಹಲವಾರು ಕಾರ್ಯಕ್ರಮಗಳು. ಅದರಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಅನ್ನುವಂಥದ್ದು ಒಂದು. ಅಮ್ಮ ಹೇಳಿದಾಗೆ ವಾತ್ಸಲ್ಯ ಅನ್ನುವಂಥದ್ದು ತಾಯಿಯ ಮಮಕಾರ, ತಾಯಿಯ ಪ್ರೀತಿ. ಅದನ್ನು
ಯಾರಿಗೆ ಕೊಡಲಿಕ್ಕೆ ಆಗ್ತದೆ ಅನ್ನೋದಿದ್ದರೆ ಅದು ತಾಯಿ ಹೃದಯಕ್ಕೆ ಮಾತ್ರ ಕೊಡಲಿಕ್ಕೆ ಆಗ್ತದೆ ಅನ್ನುವಂಥದ್ದಂಥ ವಾತ್ಸಲ್ಯ ಮನೆ, ವಾತ್ಸಲ್ಯ ಕಿಟ್ಟು, ವಾತ್ಸಲ್ಯ ಪೂರಕವಾದಂಥ ಎಲ್ಲ ಕೆಲಸಗಳನ್ನು ಮಾಡಿ ಇವತ್ತು ಅತ್ಯಂತ ಒಂದು ಅವರಿಗೆ ಸಂತೋಷದಾಯಕವಾದಂಥ ಭಾಳ ಸುಂದರವಾದ ಮನೆಯನ್ನು ಅರ್ಪಣೆ ಮಾಡಿದ್ದೇವೆ. ಲಯನ್ಸಿನವರ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಇವತ್ತು ಅವರು ವಿಶೇಷವಾಗಿ ಅವರಿಗೆ ಒಂದಷ್ಟು ವಸ್ತುಗಳನ್ನು ಕೊಡಮಾಡಲಿಕ್ಕಿದ್ದಾರೆ. ಊರಿನವರೆಲ್ಲ ಫ್ಯಾನು ಅಂಥದ್ದೆಲ್ಲ ಕೊಟ್ಟಿದ್ದಾರೆ. ಉಚಿತವಾಗಿ ನಮಗೆ ವಿದ್ಯುತ್ತು ಅಳವಡಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಎಲ್ಲರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಂಡು ಇನ್ನೂ ಇಂತಹ ಕಾರ್ಯಕ್ರಮಗಳು ನಾವೆಲ್ಲರೂ ಒಗ್ಗಟ್ಟಿನಲ್ಲಿರೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೊಡ್ಡ ಸಹಾಯದ ಜೊತೆಗೆ ಸ್ಥಳೀಯ ಲಯನ್ಸ್ ಕ್ಲಬ್, ಪಂಜಾ ಲಯನ್ಸ್ ಕ್ಲಬ್ ಕೂಡ ಒಂದಷ್ಟು ಸಹಕಾರವನ್ನು ನೀಡ್ತಾ ಇದೆ. ನಮ್ಮೊಂದಿಗೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ನಾಗೇಶ್ ಕಿನ್ನಿಕುಮರಿ ಅವರಿದ್ದಾರೆ. ಸರ್, ನಾವು ನಮ್ಮ ಲಯನ್ಸ್ ಕ್ಲಬ್ಬಿನ ಮೂಲಕ ನಾವು ಒಂದು ಬಡವರಿಗೆ ಅಥವಾ ಯಾರಿಗಾದರೂ ಮನೆ ಕಟ್ಟುವವರಿಗೆ ಅಥವಾ ಇದರ ರೀತಿಯಲ್ಲಿ ನಾವು ಒಂದು ಸೇವೆಯನ್ನು ಮಾಡುವಂಥ ನಮ್ಮ ಒಂದು ಕರ್ತವ್ಯ. ನಮ್ಮ ಸಣ್ಣ ಮಟ್ಟಿಗೆ ನಾವು ಎಲ್ಲರಿಗೂ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರುಕ್ಮಿಣಿ ಅವರ ಒಂದು ಬೇಡಿಕೆ ಅಂದರೆ ಜಯರಾಮರವರು ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಅವರಿಗೊಂದು ನೀರಿನ ಟ್ಯಾಂಕಿ ಅವಶ್ಯಕತೆ ಇದೆ ಅಂತೇಳಿ, ಹಾಗೆ ಒಂದು ನೀರಿನ ಟ್ಯಾಂಕಿಯನ್ನು ನಾವು ಕೊಟ್ಟಿದ್ದೇವೆ. ಹಾಗೆ ನಾವು ಕೊಡುವಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಮ್ಮನವರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳುತ್ತಾ ನಮಸ್ಕಾರ. ಈ ಒಂದು ಅಶಕ್ತ ಕುಟುಂಬಕ್ಕೆ ಆರಂಭದ ವರ್ಷಗಳಿಂದಲೂ ಕೂಡ ಪೂರಕವಾಗಿ ಸ್ಪಂದಿಸಿದಂಥ ಪಂಜ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆಗಿರುವಂಥ ಕಾರ್ಯಪ್ಪಗೌಡ ಚಿದ್ಗಲ್ ಕೂಡ ನಮ್ಮ ಜೊತೆಗಿದ್ದಾರೆ. ಖಂಡಿತವಾಗಿಯೂ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ನಮ್ಮ ಹೇಮಾವತಿ ಹೆಗ್ಗಡೆ ಅವರ ಸಹೋದರಿಯವರು ಹಾಗೆ ನಮ್ಮ ಎಲ್ಲರ ಆತ್ಮೀಯರಾದ ಶ್ಯಾಮ್ಶ್ ಕುಮಾರ್ ಈ ಒಂದು ಸಂದರ್ಭ ಉಪಸ್ಥಿತರಿದ್ದಾರೆ. ಸಹೋದರಿಯ ಏನು ಉದ್ದೇಶಗಳು ಅದನ್ನು ಚೆನ್ನಾಗಿ ನಮಗೆ ಮನದಟ್ಟಾಗುವ ಹಾಗೆ ಅವರ ಸಹೋದರಿ ನಮಗಿಲ್ಲಿ ಅದನ್ನು ವಿವರವಾಗಿ ಹೇಳಿದ್ದಾರೆ. ಖಂಡಿತವಾಗಿಯೂ ವಾತ್ಸಲ್ಯ ಅಂತ ಹೇಳುವಂಥ ವಿಚಾರ ಅದು ಅದರಲ್ಲಿ ಪ್ರೀತಿ, ವಿಶ್ವಾಸ, ಹಾಗೆ ಎಲ್ಲಿ ನೋವಿನ ಅನುಭವ ಇರ್ತದೆ ಆ ನೋವನ್ನು ಶಮನಗೊಳಿಸುವ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಇರ್ತದೆ. ಅದೆಲ್ಲ ಇಲ್ಲಿ ಆಗಿದೆ. ಒಳ್ಳೆಯ ಕಾರ್ಯಕ್ರಮ ಎಂಬುದಾಗಿ ನನ್ನ ಅಭಿಪ್ರಾಯ. ನಮ್ಮೊಂದಿಗೆ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ನಳಿನಿ ಅವರಿದ್ದಾರೆ. ನಮಗೊಂದು ಇವತ್ತು ಬಹಳ ಸಂತೋಷದ ವಿಷಯ. ಯಾಕೆಂತೇಳಿದರೆ ಇದು ನನ್ನ ಕನಸಿನ ಕೂಸಾದಂಥ ಈ ಒಂದು ವಾತ್ಸಲ್ಯ ಮನೆ. ಯಾಕೆಂತೇಳಿದರೆ ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇದೇ ಮನೆಯ ಅನ್ನವನ್ನು ಕೂಡ ತಿಂದವಳು ಒಬ್ಬಳಾಗಿದ್ದೇನೆ. ಯಾಕೆಂತೇಳಿದರೆ ನಾವು ಇದೇ ರೋಡಲ್ಲಿ ಶಾಲೆಗೆ ಹೋಗ್ತಿರುವಾಗ ಈ ಮನೆಯ ಆಶ್ರಯವನ್ನು ತುಂಬ ಹೊಡೆದಿದ್ದೇವೆ. ಮಳೆಗಾಲದ ಸಂದರ್ಭದಲ್ಲಿ ನಡ್ಕೊಂಡು ಹೋಗುವಾಗ ನಮಗಿಲ್ಲಿ ಜೋರು ಮಳೆ ಬಂದರೆ ನಾವು ಈ ಮನೆಯ ಆಶ್ರಯವನ್ನು ಪಡೆದಿದ್ದೆವು. ತುಂಬ ಬಿಸಿಲಾದಾಗ ಕೂಡ ನಾವು ಇಲ್ಲಿ ಬಂದು ನೀರನ್ನು ಕುಡಿದ ದಿವಸ ಕೂಡ ಇದೆ. ಇವರ ಮಗ ತುಂಬ ನನ್ನೊಟ್ಟಿಗೆ ತುಂಬ ಒಡನಾಡಿಯಾಗಿದ್ದ. ಅವನನ್ನು ಕಳ್ಕೊಂಡದ್ದು ನನಗೆ ತುಂಬ ಬೇಸರ. ಅದೇ ಒಂದು ವಿಷಯದಲ್ಲಿ ನಾವು ಈ ಒಂದು ಮನೆಯನ್ನು ಪ್ರಥಮವಾಗಿ ನಮಗೆ ಒಂದು ಮಾರ್ಗದರ್ಶನವನ್ನು ಹೀಗೆ ಮಾಡುವ ಯೋಜನೆಯಿಂದ ಮಾಡುವ ಅಂತ ಹೇಳಿದರು ಸುಂದರ ಚಿದ್ಗಲ್ ಅವರನ್ನು ನಾವು ನೆನೆಸ್ಕೊಳ್ಳಬೇಕು. ಯಾಕೆಂದರೆ ಪ್ರಥಮವಾಗಿ ಅವರು ಹೇಳಿದ್ದು ಅಧ್ಯಕ್ಷರ ಮಂಜಿ ಇಲ್ಲು ಕಟ್ಟದು ಹೊರಟ ಎಂಚ ಅಂತೇಳಿ. ನನಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನಾವೊಂದು ಈ ಮನೆಯನ್ನು ಕಟ್ಟಿಕೊಟ್ಟಾಗ ನಮಗೆ ಒಂದು ಪುಣ್ಯ ಬರ್ತದೆ ಅಂತೇಳಿ ಅದೇ ನಿಟ್ಟಿನಲ್ಲಿ ನಾವೊಂದು ಯೋಜನೆಗೆ ಮನವಿ ಮಾಡಿಕೊಂಡು ಈ ಮನೆಯ ಕಟ್ಟಲು ಪ್ರಾರಂಭಿಸಿದೆವು. ನನಗೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತವರು ವಿಶ್ವನಾಥ ಸಂಪಯ್ಯವರು. ಇವರನ್ನು ನಾನು ಯಾವಾಗಲೂ ನೆನೆಸಿಕೊಳ್ಳಲೇಬೇಕು. ನನ್ನ ಅಣ್ಣನಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ಬೆನ್ನು ಕೊಟ್ಟು ಸಹಕಾರ ನೀಡಿದ್ದಾರೆ. ಹಾಗೂ ವಿಪತ್ತಿನ ಎಲ್ಲ ಸದಸ್ಯರು, ಜ್ಞಾನ ವಿಕಾಸದ ಎಲ್ಲ ಸದಸ್ಯರು ಹಾಗೂ ಒಕ್ಕೂಟದ ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ನಮ್ಮ ಪಾಲಿಗೆ ಬಂದಂಥ ಪಂಚಾಮೃತವೆಂದು ತಿಳಿಸಿಕೊಳ್ಳುತ್ತಾ ನನ್ನ ಮಾತನ್ನು ಕೊಡಿಸ್ತೇನೆ. ಪಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ವಿಜಯಲಕ್ಷ್ಮಿ ಜಲಕದ ಹೊಳೆ ಮತ್ತು ಈ ಭಾಗದ ಸದಸ್ಯೆ ಮತ್ತು ಉಪಾಧ್ಯಕ್ಷೆ, ಮಾಜಿ ಉಪಾಧ್ಯಕ್ಷೆ ಮತ್ತು ಈ ಭಾಗದ ಸದಸ್ಯರಾಗಿರುವಂಥ ನೇತ್ರಾವತಿ ಕಲ್ಲಾಜೆ ಕೂಡ ಈ ಜೊತೆಗಿದ್ದಾರೆ. ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದರೂ ಕೂಡ ನಾನು ಧರ್ಮಸ್ಥಳ ಸಂಘದಲ್ಲಿ 20 ವರ್ಷ ಸಂಘದಲ್ಲಿ ಇದ್ದೇನೆ. ನನಗೆ ಭಾರಿ ಖುಷಿ ಆಗ್ತಿದೆ. ನಾನು 20 ವರ್ಷದಲ್ಲಿ ಇರುವಾಗ ಇದೊಂದು ಮನೆ ಒಂದು ಕಟ್ಟಿಕೊಟ್ಟಿದ್ದಾರೆ, ವಾತ್ಸಲ್ಯ ಮನೆ ಅಂತೇಳಿ. ನನಗೆ ತುಂಬ ಸಂತೋಷ. ಮತ್ತು ಇಲ್ಲಿ ಇವರು ಸೌರ್ಯ ವಿಪತ್ತಿನವರು. ನಾನು ಆವಾಗ ಇಲ್ಲಿ ಮನೆ ಕಟ್ಟುವಾಗ ಬರ್ತಾಯಿದ್ದೆ. ಆವಾಗ ತುಂಬ ಮಳೆಗಾಲದಲ್ಲಿ ಹೊಯ್ಗೆ ಕಲ್ಲು ಅವರಿಗೆ ನಾವು ಧನ್ಯವಾದ ಕೊಡಬೇಕು. ನಿಜವಾಗಿ ಅಷ್ಟು ಮಳೆ ಇದ್ದರೂ ಕೂಡ ಅವರು ಒಂದು ದಿವಸ ಬಿಡದೆ ನವಂಬರ್ 19ಕ್ಕೆ ಕುಟ್ಟಿ ಹಾಕಿದ್ರು. ಈಗ ಅಕ್ಟೋಬರಲ್ಲಿ ನವಂಬರ್ 1 ತಿಂಗಳಾಗುವಾಗ ಮನೆ ಮಾಡಿದ್ದಾರೆ ಅವರು. ತುಂಬ ಸಂತೋಷ ನಮಗೆ. ನಾವು ಪಂಚಾಯತಿಂದಲೇ ಮಾಡುವಂಥ ಕರ್ತವ್ಯ ಅದನ್ನು ಧರ್ಮಸ್ಥಳದವರು ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ ನಮಗೆ. ಎಲ್ಲರಿಗೂ ನಮಸ್ಕಾರ. ಇವರಿಗೆ ವಾತ್ಸಲ್ಯ ಮನೆ, ಅವರು ಬಡವರಾಗಿದ್ದು ಅವರಿಗೆ ಆಸರೆಯಾಗಿ ನಿಂತ ಅಂತ ಈ ಒಂದು ಯೋಜನೆ ಇನ್ನು ಮುಂದೆಯೂ ಕೂಡ ಅವರಿಗೆ ಒಳ್ಳೆಯ ಜೀವನವನ್ನು ಸಾಗಿಸುವಂಥ ಒಂದು ಧೈರ್ಯ ಶಕ್ತಿಯನ್ನು ತುಂಬಿದೆ ಈ ಯೋಜನೆ. ಅವರಿಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯಾಗಿ
ಉನ್ನತ ಸ್ಥಾನಕ್ಕೆ ಬರಲಿ ಅಂತ ನಾನು ಹಾರೈಸ್ತೇನೆ. ನನ್ನ ಹೆಸರು ಮೋನಪ್ಪ ಬಳ್ಳಾಜಿ ಅಂತೇಳಿ, ನಾನು ಕೇಂದ್ರ ಒಕ್ಕೂಟದ ಮಾಜಿ ಅಧ್ಯಕ್ಷ. ಇವತ್ತು ವಾತ್ಸಲ್ಯ ಮನೆ ಈ ರುಕ್ಮಿಣಿ ಅಮ್ಮನವರಿಗೆ ಈ ಮನೆಯನ್ನು ಹಸ್ತಾಂತರ ಮಾಡುವ ಉದ್ದೇಶಕ್ಕಾಗಿ ನಾನು ಬರಬೇಕು ಅಂತ ಹೇಳಿದರೂ ಬಂದಿದ್ದೇನೆ. ಅವರ ಪರಿಸ್ಥಿತಿಯನ್ನು ಮಳೆಗಾಲ 1-2 ಸಾರಿ ಬಂದು ನೋಡುವಾಗ ನನಗೆ ಬಹಳಷ್ಟು ಬೇಸರವಾಗಿತ್ತು. ಆ ಮನೆಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ಘಟಕದ ಸಂಯೋಜಕರು ವಿಶ್ವನಾಥ ಸಂಪ ಮತ್ತು ಅವರ ತಂಡ ಅದೆಷ್ಟೋ ಕಷ್ಟಪಟ್ಟು ಈ ಮನೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ಕೂಡ ಈ ಯೋಜನೆಗೆ 21 ವರ್ಷ ಸೇರಿ ನಾನು ನನ್ನ ಹೆಸರನ್ನು ಉಳಿಸಿಕೊಂಡದ್ದು ಅಂತ ಹೇಳಿದರೆ ಯೋಜನೆಯಲ್ಲಿ. ಈ ಯೋಜನೆಯ ಪೂಜ್ಯ ಕಾವಂದರು ಬಡವರನ್ನು ಎಲ್ಲಿ ಮೇಲೆಬ್ಬಿಸಬೇಕೋ ಅದೇ ರೀತಿಯಾಗಿ ಈ ಅಮ್ಮನವರನ್ನು ಕೂಡ ಈ ವಾತ್ಸಲ್ಯ ಮನೆಯನ್ನು ನಿರ್ಮಿಸಿಕೊಟ್ಟು ಬಹಳಷ್ಟು ಉತ್ತಮ ರೀತಿಯಲ್ಲಿ ಅವರು ಇನ್ನು ಸಾವಿರಾರು ವರ್ಷ ಬಾಳಿ ಬದುಕಲಿ ಎಂದು ನಾನು ಆಶಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಈಗಾಗಲೇ ಎಲ್ಲ ಉಲ್ಲೇಖ ಮಾಡಿದರು. ಈ ಒಂದು ಏನು ವಿಪತ್ತು ನಿರ್ವಹಣಾ ಮತ್ತು ಶೌರ್ಯ ಏನು ಘಟಕ ಏನಿದೆ ಇದರ ಯೋಜನೆಯ ಅವರು ತುಂಬ ಸಹಕಾರವನ್ನು ನೀಡಿದ್ದಾರೆ ಅಂತ ಅದರ ಮುಖ್ಯಸ್ಥರಾಗಿರುವಂಥ ವಿಶ್ವನಾಥ್ ಸಂಪ ನಮ್ಮ ಜೊತೆಗಿದ್ದಾರೆ. ಹೇಳಿ. ಓಂ ಶ್ರೀ ಮಂಜುನಾಥ ಯನ್ಮ ಕ್ಷೇತ್ರದ ಆರಾಧ್ಯದ ಮಂಜುನಾಥ ಸ್ವಾಮಿಯನ್ನು ಹಾಗೂ ಅಣ್ಣಪ್ಪ ಸ್ವಾಮಿಯನ್ನು ಮನಸಾರ ಸ್ಮರಿಸಿಕೊಳ್ಳುತ್ತಾ, ನಾವು ಒಕ್ಕೂಟದ ಅಧ್ಯಕ್ಷರು ಹೇಳಿದರು ಒಂದು ವಾತ್ಸಲ್ಯ ಮನೆಯ ಒಂದು ಅವಕಾಶ ಇದೆ ನಮಗೆ, ಏನು ಮಾಡುವುದು ಅಂತ. ಹಾಗಾದರೆ ಮನವಿಯನ್ನು ಕೊಡಿ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳುವ, ತೊಂದರೆ ಇಲ್ಲ. ನಮ್ಮ ಊರಿನವರೇ ಆದ ಕಾರಣ ನಮಗೆ ಭಾಳಷ್ಟು ಖುಷಿ. ಹಾಗೆ ನನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಇವರ ಒಂದು ಸೇವೆ ನಾವು ಮಾಡಿದ್ದೇವೆ. ಅದರಲ್ಲಿ ನಮಗೆ ಪೂರ್ತಿ ಅಭಿನಂದನಾ ಭಾವ ಉಂಟು, ನಮಗೆ ಸಹ ಧನ್ಯತಾ ಭಾವ ಉಂಟು. ಹಾಗಾಗಿ ಇನ್ನು ಮುಂದಕ್ಕೂ ಇವರು ಈ ಮನೆಯಲ್ಲಿ ಉತ್ತಮ ರೀತಿಯಲ್ಲಿ ಬೆಳಗಲಿ. ಹಾಗೆ ನಮ್ಮ ಯೋಜನೆಯ ಎಲ್ಲ ಘಟಕದ ಸದಸ್ಯರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಲು ಮಾತನಾಡ್ತಾರೆ. ನೋಡಿದರಲ್ಲ ವೀಕ್ಷಕರೇ, ಬದುಕಿನಲ್ಲಿ ಅನೇಕ ಸವಾಲುಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು ಎದುರಿಸಿದರೂ ಕೂಡ ದಿಟ್ಟವಾಗಿ ಬದುಕಿದರೆ ಅವರಿಗೆ ಸಹಕಾರ ಕೂಡ ಸಿಗತ್ತೆ ಎನ್ನುವಂಥ ದೊಡ್ಡ ಮೌಲ್ಯವೊಂದು ಈ ಕಾರ್ಯದಲ್ಲಿ ಅಡಗಿದೆ. ರುಕ್ಮಿಣಿ ಅಮ್ಮನವರ ಒಂದು ಹೊಸ ಮನೆಯ ಕನಸು ನನಸಾಗಿದೆ. ಹಳೆಯ ಮನೆ ಅತ್ಯಂತ ದುಸ್ಥಿತಿಯಿಲ್ಲಂಥ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯವರು ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರ ಮನೆಯಲ್ಲಿ ಅವರ ಬಾಳ್ವೆ ಕೂಡ ಇನ್ನಷ್ಟು ಬೆಳಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಕೂತ್ಕುಂಜದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪ, ರಿಪೋರ್ಟರ್ ಮಧು ಪಂಜ ಜೊತೆಗೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ.